ನಮಸ್ಕಾರ ನನ್ನ ಎಲ್ಲ ಮುದ್ದ ವೀಕ್ಷಕರಿಗೂ. ಇವತ್ತು ನೋಡ್ರಿ ನಾವು ಪುರಿ ಜೊತೆ ಬೆಟ್ಗೇರಿ ಚಟ್ನಿ ಯಾವ ರೀತಿ ಮಾಡಬೇಕಂತ ನೋಡ್ಕೊಂಡು ಬರೋಣ್ರಿ. ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟೀನಿ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕೀನಿ, ಆಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಅಂದರೆ ಇವೆಲ್ಲ ಒಗ್ಗರಣೆಗೆ ಹಾಕೀನಿ. ಆಮೇಲೆ ಇವು ಚಟ್ಪಟ್ ಅಂತ ಸಿಡಿದ ನಂತರ ಒಂದು ಸಣ್ಣ ಈರುಳ್ಳಿ ಹೆಚ್ಚಿಕೊಂಡೀನಿ, ಅದನ್ನು ಹಾಕಿ ಸ್ವಲ್ಪ ಕೈ ಆಡಿಸೋದ ಕೆಂಪಾಗುತ್ತನ. ಆ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಂಡೇನಿ. ಈಗ ನೋಡ್ರಿ ಕರಿಬೇವು ಹಾಕ್ಕೊಂಡ ನಂತರ ಚೆಂದಂಗಿ ಹುರ್ಕೋಬೇಕ್ರಿ, ಅಂದರೆ ಕೆಂಪಾಗಬೇಕು. ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಾಗುತ್ತನ ಮೆತ್ತಗಾಗುತ್ತನ ಹುರ್ಕೊಳು. ಆಮೇಲೆ ಸ್ವಲ್ಪ ಉಪ್ಪು ಸೇರಿಸೋಣ. ಈ ಥರ ಉಪ್ಪು ಸೇರಿಸೋದ್ರಿಂದ ಮೆತ್ತಗಾಗ್ತವ್ರಿ ಉಳ್ಳಾಗಡ್ಡಿ, ಆಗ ಬೆಂದು ಬಿಡ್ತಾವೆ. ಅದಕ್ಕೆ ಆಗ ಸ್ವಲ್ಪ ಉಪ್ಪು ಸೇರಿಸ್ಬೇಕು. ಆಮೇಲೆ ನಾನು ಈಗ ನೋಡ್ರಿ ಹಸಿ ಖಾರ ಸೇರಿಸಾಕತ್ತೀನಿ, ಅಂದ್ರೆ ಒಂದೆರಡು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡೇನಿ, ಅದನ್ನು ಸೇರಿಸಿದೆ. ಆಮೇಲೆ ಹಿಂಗಡ ಹಾಕ್ಕೊಂಡೇನಿ ನೋಡ್ರಿ, ಅದು ರುಚಿ ಹೆಚ್ಚಿಸ್ತೈತಿ, ಅದಕ್ಕೆ ನಾನು ಒಗ್ಗರಣೆಗೆ ಹಿಂಗಡ ಹಾಕ್ಕೊಂಡೇನೆ. ಆಮೇಲೆ ಈಗ ಸ್ವಲ್ಪ ಕಡ್ದಿರುವಂಥ ಮಜ್ಜಿಗೆ ಹಾಕ್ಕೊಂಡೆ ರೀ. ಇದಾಗ ನೋಡ್ರಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಬೆಟ್ಗೇರಿ ಚಟ್ನಿಗೆ ಬೇಕಾಗಿರೋದು ಇದೆ ರೀ. ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡೆ, ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡೆ. ಬರೀನ ಭಾಳ ಅಷ್ಟು ಮಜ್ಜಿಗೆ ಹಾಕ್ಕೊಂಡ್ರೆ ಬರೀ ಹುಳಿ ಆಗಿಬಿಡ್ತೈತಿ, ಸ್ವಲ್ಪ ನೀರು ಸೇರಿಸೋಣ್ರಿ. ಆ ನಂತರ ಇದಕ್ಕೆ ಪುಟಾಣಿ ಪುಡಿ ಸೇರಿಸೋಣಂತ್ರಿ. ಪುಟಾಣಿ ಪುಡಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೀನಿ, ಅದ ಪುಟಾಣಿ ಪುಡಿ ಸೇರಿಸೋಣಂತ್ರಿ. ಈಗ ಈ ರೀತಿ ಕೈ ಆಡಿಸೋಣ. ನಿಮಗೆ ತಿಳಿಯಾಗಿ ಬೇಕಂದ್ರೆ ತಿಳಿಯಾಗಿ ಯೂಸ್ ಮಾಡಿರಿ, ಇಲ್ಪ ನಿಮ್ಗೆ ಗಟ್ಟಿಯಾಗಿ ಚಟ್ನಿ ಬೇಕಾಗಿದ್ದರೆ ಗಟ್ಟಿಯಾಗಿನೂ ಇನ್ನಷ್ಟು ಜಾಸ್ತಿ ಪುಟಾಣಿ ಪೌಡ್ರ್ ಹಾಕಿ ಗಟ್ಟಿನೂ ಮಾಡ್ಕೋಬಹುದು ರೀ. ಈ ರೀತಿ ನೋಡಿರಿ ನಾನು ಇನ್ನಷ್ಟು ಪೌಡ್ರ್ ಹಾಕಿ ಅದನ್ನ ಗಟ್ಟಿ ಮಾಡ್ಕೊಳಕತ್ತೀನಿ. ಅಂದ್ರೆ ಅದು ಸ್ವಲ್ಪ ಪುರಿಗೆ ಹತ್ಕೋಬೇಕಲ್ರಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಪುಟಾಣಿ ಪೌಡ್ರ್ ಹಾಕ್ತೀನಿ. ನಿಮಗೆ ಪುಟಾಣಿ ಪೌಡ್ರ್ ಇಲ್ಲಪ್ಪ ಅಂದ್ರೆ ನೀವು ಕಡಲೆ ಹಿಟ್ಟನ್ನು ಸಹ ಹಾಕ್ಕೋಬೋದು. ಆದರೆ ನೀವೇನು ಮಾಡ್ಬೇಕು, ಕಡಲೆ ಹಿಟ್ಟನ್ನು ಸ್ವಲ್ಪ ಹುರ್ಕೊಂಡು ಹಾಕಿದ್ರೆ ಅದು ಚಲೋ ಅನ್ನಿಸ್ತದೆ ರೀ. ಹಂಗೆ ಕಡಲೆ ಹಿಟ್ಟು ಹಾಕಿದ್ರೆ ಅದು ಹಸಿ ಹಾಗೆ ಉಳಿತೈತ್ರಿ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹುರ್ಕೊಂಡು ಹಾಕ್ಕೋಬೇಕು. ಇಲ್ಲಿ ನಾನು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡೇನಿ ರೀ. ಆಮೇಲೆ ಇದಕ್ಕೆ ಸಕ್ರೆನೂ ಹಾಕ್ಬೇಕು ರೀ. ಮೇನ್ ಇದಕ್ಕೆ ಬೇಕಾಗಿರೋದು ಸಕ್ರೆ ರೀ, ಸಕ್ರೆ ಹಾಕ್ಬೇಕು. ಈಗ ನೋಡ್ರಿ ಪೂರಿ ಕರಿತೀನಿ. ಈಗ ಈ ಉಬ್ಬಿರುವಂಥ ಪುರಿ ಜೊತೆ ಈ ಚಟ್ನಿ ಹಚ್ಕೊಂಡು ತಿಂದ್ರೆ ಸ್ವರ್ಗಕ್ಕೆ ಸಮಾನ ನೋಡ್ರಿ, ಆ ಥರ ಟೇಸ್ಟ್ ಬರ್ತೈತಿ. ಈಗ ನಾನು ಪುರಿಗೆ ಸ್ವಲ್ಪ ಈ ಪುರಿ ಹಿಟ್ಟು ನಾದಕ್ಕೆ ನಾನು ಸ್ವಲ್ಪ ರವೆ, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಸೇರಿಸ್ಕೊಂಡೇನಿ ರೀ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಈ ಥರ ಪುರಿ ಕರ್ಕೊಳಕತ್ತೀನಿ ರೀ. ಎಣ್ಣೆ ಕಾಯುತನ ಪುರಿ ಒಟ್ಟು ಹಾಕಕ್ಕೆ ಹೋಗ್ಬಾರ್ದು. ಫುಲ್ ಎಣ್ಣೆ ಕಾದ ನಂತರನೇ ಪುರಿ ಹಾಕೋದ್ರಿಂದ ಸ್ವಲ್ಪ ಉಬ್ಬಿ ಬರ್ತಾವ ಅಂತ ಹೇಳಬೇಕಾಗ್ತೈತಿ. ನೋಡ್ರಿ ಒಂದು ಪುರಿ ಆದ್ಗೆ ರೆಡಿಯಾಗಿ ಬಂತು. ಈ ಥರ ಎರಡು ಬದಿ ಚಂದಂಗೆ ಕೆಂಪಂಗೆ ಬೇಯಿಸೋಣಂತ್ರಿ. ಈಗ ರೆಡಿ ಆಯ್ತು ನೋಡ್ರಿ ನಮ್ಮ ಬೆಟ್ಗೇರಿ ಚಟ್ನಿ, ಬಟಾಟಿ ಪಲ್ಯ, ಪೂರಿ.